ನಮಸ್ಕಾರ ಸ್ನೇಹಿತರೆ, PUC ದ್ವಿತೀಯ ವರ್ಷದ ಸಮಾಜಶಾಸ್ತ್ರದ ವಾರ್ಷಿಕ ಪರೀಕ್ಷೆಗೆ ಬರುವ ಪ್ರಶ್ನೋತ್ತರಗಳ ಕುರಿತಾದಂತಹ ಒಂದು ನೀಲನಕ್ಷೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ನೀಲನಕ್ಷೆ ಮತ್ತು ಬ್ಲೂಪ್ರಿಂಟ್ ಪ್ರಕಾರ ನಾವು ಅಧ್ಯಯನ ಮಾಡಿದ್ದೇ ಆದರೆ ಸಮಾಜಶಾಸ್ತ್ರದಲ್ಲಿ ನಾವು 80 ಅಂಕಗಳನ್ನು ಬಹಳ ಸರಳವಾಗಿ ಪಡೆಯಬಹುದು. ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ಎಷ್ಟನ್ನು ಕೇಳ್ತಾರೆ, 5 ಅಂಕ, 10 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಎಷ್ಟನ್ನು ಇಲ್ಲಿ ಕೇಳ್ತಾರೆ, ನಾವು ಎಷ್ಟನ್ನು ಬರೀಬೇಕು ಅನ್ನುವುದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ಒಟ್ಟು 20 ಪ್ರಶ್ನೆಗಳನ್ನು ಕೇಳ್ತಾರೆ, 20 ಅಂಕಗಳನ್ನು ಇಲ್ಲಿ ನೀಡಲಾಗ್ತದೆ. ಇಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ, ಅಲ್ಲೇ ಪ್ರಶ್ನೆ ಇರುತ್ತೆ ಮತ್ತು ಉತ್ತರಗಳು ಅಲ್ಲೇ ಇರ್ತವೆ. ಅದರಲ್ಲಿ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೆಯಬೇಕಾಗುತ್ತದೆ. ಇನ್ನು ಉಳಿದ 5 ಪ್ರಶ್ನೆಗಳು ಹೊಂದಿಸಿ ಬರೆಯದೇ ಇರ್ತತಿ. ಇನ್ನು ಉಳಿದ 5 ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಿರಿ, ಸರಿಯಾದ ಪದವನ್ನು ಆಯ್ಕೆ ಮಾಡಿ. ಈ ರೀತಿಯಾಗಿ ಒಟ್ಟು ನಿಮಗೆ ಜೊತೆಗೆ 1 ಅಂಕದ ಪ್ರಶ್ನೆಗಳು ಒಟ್ಟು 5 ಇರ್ತವೆ. ಈ ರೀತಿಯಾಗಿ ಒಟ್ಟು 20 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಇಲ್ಲಿ ಉತ್ತರಿಸಬೇಕಾಗುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಒಟ್ಟು 9 ಕೇಳ್ತಾರೆ. ಇದರಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಒಟ್ಟು 5 ಪ್ರಶ್ನೆಗಳಿಗೆ ನಿಮಗೆ ಇಲ್ಲಿ 10 ಅಂಕಗಳು ದೊರೆಯುತ್ತವೆ. ಇನ್ನು 5 ಅಂಕದ ಪ್ರಶ್ನೆಗಳಿಗೆ ಒಟ್ಟು 9 ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ಒಟ್ಟು 30 ಅಂಕಗಳನ್ನು ಇಲ್ಲಿ ಪಡೆಯಬಹುದು. ಇನ್ನು 10 ಅಂಕದ ಪ್ರಶ್ನೆಗಳನ್ನು ಒಟ್ಟು 4 ಕೇಳ್ತಾರೆ. ಇದರಲ್ಲಿ ನೀವು 2 ಬರೆಯಬಹುದು. ಇಲ್ಲಿ ಒಟ್ಟು 20 ಅಂಕಗಳನ್ನು ನೀವು ಪಡೆಯಬಹುದು. ಒಟ್ಟು 80 ಅಂಕಗಳ ಪ್ರಶ್ನೆಗಳಿಗೆ ನೀವು ಇಲ್ಲಿ ಸರಿಯಾಗಿ ಉತ್ತರಿಸಿದ್ದೇ ಆಗಿದ್ದರೆ ನೀವು 80 ಅಂಕಗಳನ್ನು ಬಹಳ ಸರಳವಾಗಿ ಪಡೆಯಬಹುದು. ಹಾಗಾದರೆ ಈ ಬ್ಲೂಪ್ರಿಂಟ್ ಪ್ರಕಾರ, ಈ ನೀಲನಕ್ಷೆ ಪ್ರಕಾರ ಯಾವ್ಯಾವ ಅಧ್ಯಾಯದ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾವು ವಿವರವಾಗಿ ಇಲ್ಲಿ ನಾವು ನೋಡೋಣ. ಮೊದಲನೇ ಅಧ್ಯಾಯವಾದ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಯನ್ನು ಒಟ್ಟು 4 ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು 1, 5 ಅಂಕದ ಪ್ರಶ್ನೆ 1 ಬರ್ತೈತಿ, 10 ಅಂಕದ ಪ್ರಶ್ನೆ 1 ಕೇಳ್ತಾರೆ. ಒಟ್ಟು 7 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಒಟ್ಟು 21 ಅಂಕಗಳು ನಮಗೆ ಇಲ್ಲಿ ದೊರೀತವೆ. ಇನ್ನು 2ನೇ ಅಧ್ಯಾಯವಾದ ಸಾಮಾಜಿಕ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಒಟ್ಟು 3 ಕೇಳ್ತಾರೆ. 2 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. ಇಲ್ಲಿ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ. 10 ಅಂಕದ ಪ್ರಶ್ನೆಯನ್ನು ಇಲ್ಲಿ 1 ಕೇಳ್ತಾರೆ. ಒಟ್ಟು 5 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಒಟ್ಟು 15 ಅಂಕಗಳು ಈ ಒಂದು ಅಧ್ಯಾಯದ ಮೇಲೆ ನಮಗೆ ದೊರೆಯುತ್ತವೆ. ಇನ್ನು 3ನೇ ಅಧ್ಯಾಯವಾದ ಒಳಗೊಳ್ಳುವಿಕೆ ತಂತ್ರಗಳು, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು 3 ಕೇಳ್ತಾರೆ. 2 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. ಈ ಒಂದು ಅಧ್ಯಾಯದ ಮೇಲೆ 5 ಅಂಕದ ಪ್ರಶ್ನೆಗಳು ಇರಲ್ಲ. 10 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. ಒಟ್ಟು 5 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 15 ಅಂಕಗಳಿಗೆ ನಮಗೆ ಇಲ್ಲಿ ದೊರೆಯುತ್ತವೆ. ಇನ್ನು 4ನೇ ಅಧ್ಯಾಯ ಭಾರತದಲ್ಲಿ ಕುಟುಂಬ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳಲ್ಲ. 5 ಅಂಕದ ಪ್ರಶ್ನೆಗಳನ್ನು ಒಟ್ಟು 2 ಕೇಳ್ತಾರೆ. ಈ ಒಂದು ಅಧ್ಯಾಯದ ಮೇಲೆ 10 ಅಂಕದ ಪ್ರಶ್ನೆಗಳು ಕೇಳೋದಿಲ್ಲ. ಒಟ್ಟು 3 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ, ಒಟ್ಟು 11 ಅಂಕಗಳಿಗೆ. ಇನ್ನು 5ನೇ ಅಧ್ಯಾಯದಲ್ಲಿ ಒಟ್ಟು 1 ಅಂಕದ ಪ್ರಶ್ನೆಗಳನ್ನು 2 ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳನ್ನು 2 ಕೇಳ್ತಾರೆ. 5 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. 10 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. ಒಟ್ಟು 6 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಒಟ್ಟು 21 ಅಂಕಗಳಿಗೆ ನಮಗೆ ಇಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾರುಕಟ್ಟೆ ಮತ್ತು ಸಂವಹನ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು 3 ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳನ್ನು 1 ಕೇಳ್ತಾರೆ. 5 ಅಂಕದ ಪ್ರಶ್ನೆಗಳನ್ನು 2 ಕೇಳ್ತಾರೆ. 10 ಅಂಕದ ಪ್ರಶ್ನೆಗಳು ಈ ಒಂದು ಅಧ್ಯಾಯದ ಮೇಲೆ ಕೇಳೋದಿಲ್ಲ. ಒಟ್ಟು 6 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 15 ಅಂಕಗಳು ನಮಗೆ ಈ ಒಂದು ಅಧ್ಯಾಯದಲ್ಲಿ ದೊರೆಯುತ್ತವೆ. ಇನ್ನು ಅಧ್ಯಾಯ 7 ಸಾಮಾಜಿಕ ಚಳುವಳಿ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು 3 ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳನ್ನು 1 ಕೇಳ್ತಾರೆ. 5 ಅಂಕದ ಪ್ರಶ್ನೆಯನ್ನು 2 ಕೇಳ್ತಾರೆ. 10 ಅಂಕದ ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದಲ್ಲಿ ಕೇಳೋದಿಲ್ಲ. ಒಟ್ಟು 6 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಒಟ್ಟು 15 ಅಂಕಗಳು ಈ ಒಂದು ಅಧ್ಯಾಯದಲ್ಲಿ ನಮಗೆ ದೊರೆಯುತ್ತವೆ. ಇನ್ನು 8ನೇ ಅಧ್ಯಾಯ ಕೊನೆಯ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಬದಲಾವಣೆ, ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. 2 ಅಂಕದ ಪ್ರಶ್ನೆಯನ್ನು 2 ಕೇಳ್ತಾರೆ. 5 ಅಂಕದ ಪ್ರಶ್ನೆಯನ್ನು 1 ಕೇಳ್ತಾರೆ. 10 ಅಂಕದ ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳೋದಿಲ್ಲ. ಒಟ್ಟು ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 4 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 10 ಅಂಕಗಳು ಈ ಒಂದು ಅಧ್ಯಾಯದ ಮೇಲೆ ನಮಗೆ ದೊರೆಯುತ್ತವೆ. ಈ ಬ್ಲೂಪ್ರಿಂಟ್ ಪ್ರಕಾರ ಅಧ್ಯಾಯ 1 ಮತ್ತು ಅಧ್ಯಾಯ 5 ಹೆಚ್ಚಿನ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯಗಳನ್ನು ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗ್ತೈತಿ. ಇನ್ನು 4ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯದ ಮೇಲೆ ಕೇವಲ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ. ಇಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳು ನಿಮಗೆ ಕೇಳೋದಿಲ್ಲ. ಹೀಗಾಗಿ ಈ ಅಧ್ಯಾಯಗಳನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಓದ್ಕೊಳ್ಬಹುದು. ಇನ್ನು ಉಳಿದ ಅಧ್ಯಾಯಗಳು ಸಮ ಪ್ರಮಾಣದಲ್ಲಿ ಪ್ರಶ್ನೆಗಳು ಬರುವುದರಿಂದ ಈ ಒಂದು ಅಧ್ಯಾಯಗಳನ್ನು ನೀವು ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕಾಗ್ತೈತಿ. ಈ ಒಂದು ಬ್ಲೂಪ್ರಿಂಟ್ ಪ್ರಕಾರ ನೀವು ಅಧ್ಯಯನ ಮಾಡಿದ್ದೇ ಆದರೆ ಸಮಾಜಶಾಸ್ತ್ರದಲ್ಲಿ ನೀವು ಸರಳವಾಗಿ 80 ಅಂಕಗಳನ್ನು ಗಳಿಸಬಹುದು. ವಂದನೆಗಳು.